ಹುಬ್ಬಳ್ಳಿಯಲ್ಲಿ ಹೊಸದೊಂದು ಗಂಡಾಂತರ ಶುರುವಾಗಿದೆ, ಜಟಾಪಟಿ ಶುರುವಾಗಿದೆ. ಕಾಂಗ್ರೆಸ್ ಮತ್ತು ಜೆಡಿಯು ವಿಚಾರಕ್ಕೆ ಅಂದ್ರೆ ಒಂದು ಕಚೇರಿಯ ವಿಚಾರಕ್ಕೆ ಇಬ್ಬರ ನಡುವೆ ಜಟಾಪಟಿ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಆ ಕಚೇರಿಯನ್ನ ಕಬ್ಜಾ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅದರ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅದು ಹುಬ್ಬಳ್ಳಿ ಹೃದಯ ಭಾಗದಲ್ಲಿರೋ ಜಾಗ. ಕೋಟಿ ಕೋಟಿ ಬೆಲೆ ಬಾಳೋ ಸ್ಥಳ. ಇದ್ದಕ್ಕಿದ್ದಂತೆ ಸುತ್ತಲೂ ಕಾಂಪೌಂಡ್ ನಿರ್ಮಾಣ. ಕಾಂಗ್ರೆಸ್ನಿಂದ ಜೆಡಿಯು ಕಚೇರಿ ಕಬ್ಜಾ ಮಾಡಿರೋ ಆರೋಪ. ಜೆಡಿಯು ಕಚೇರಿ ವಶಕ್ಕೆ ಪಡೆಯಿತ ಕಾಂಗ್ರೆಸ್. ರಾತ್ರೋರಾತ್ರಿ ಕಾಂಪೌಂಡ್ ನಿರ್ಮಿಸಿದ್ರ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಯು ನಡುವೆ ಕಚೇರಿ ಜಟಾಪಟಿ ಧಗಧಗಿಸುತ್ತಿದೆ. ಹುಬ್ಬಳ್ಳಿ ನಗರದ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿ ಕೋಟಿ ಕೋಟಿ ಬೆಲೆ ಬಾಳೋ ಜಾಗದಲ್ಲಿರೋ ಜೆಡಿಯು ಕಚೇರಿಯನ್ನ ಕಾಂಗ್ರೆಸ್ ವಶಕ್ಕೆ ಪಡೆದುಕೊಂಡಿರೋ ಆರೋಪ ಕೇಳಿ ಬಂದಿದೆ. ಏಕಾಏಕಿ ಕಚೇರಿ ಸುತ್ತಲೂ ಕಾಂಪೌಂಡ್ ನಿರ್ಮಿಸಿಬಿಟ್ಟಿದೆ. 1956ರಲ್ಲಿ ಈ ಒಂದು ಜಾಗ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ಒಂದು ಸೇಲ್ ಡೀಡ್ ಆಗಿತ್ತು ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ತದನಂತರದಲ್ಲಿ SR ಬೊಮ್ಮಾಯಿ ಅವರ ಕಾಲದಲ್ಲಿ ಜೆಡಿಯು ಪಕ್ಷದ ಕಚೇರಿಯಾಗಿ ಈ ಒಂದು ಕಚೇರಿ ಮಾರ್ಪಾಡಾಗುತ್ತೆ. ಹೀಗೆ SR ಬೊಮ್ಮಾಯಿ ಕಾಲದಲ್ಲಿ ಜೆಡಿಯುಗೆ ಮಾರ್ಪಾಡಾಗಿದ್ದ ಕಚೇರಿಯನ್ನ ಇದೀಗ ಕಾಂಗ್ರೆಸ್ ಏಕಾಏಕಿ ವಶ ಪಡೆದುಕೊಂಡಿದೆಯಂತೆ. 50 ಕೋಟಿ ಮೌಲ್ಯದ ಕಚೇರಿ ಸುತ್ತಲೂ ಕಾಂಗ್ರೆಸ್ ಮುಖಂಡರು ಕಾಂಪೌಂಡ್ ನಿರ್ಮಿಸಿದ್ದಾರೆ. ಜೆಡಿಯು ಪಕ್ಷವನ್ನ ಹೊರತಳ್ಳಿದ್ದಾರಂತೆ. ಸೇಲ್ ಪ್ರಕಾರ ಹೆಸರು ದಾಖಲೆಯಾಗಿದೆ ಮತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹಲವಾರು ರೂಲಿಂಗ್ ಅದಾವೆ. ಸೇಲ್ ಅಂತೂ ರದ್ದು ಮಾಡೋಕೆ ಯಾರಿಗ ಸಾಧ್ಯ ಇಲ್ಲ. ಮತ್ತು ನಮ್ಮ ಸೇಲ್ ಹೊಸದಾಗಿಂದ ಹುಡ್ಸಿಲ್ಲ. 1956ರಲ್ಲಿ ಸೇಲ್ ಆಗಿದ್ದೈತಿ. ಆ ನಂತರ ಅವಾಗಿಂದ ದಾಖಲೆ ತೆಗೆದು ನೋಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಸೇರಿದ ಆಫೀಸ್ ಅಂತೇಳಿ ಓಪನ್ ಐತಿ. ಜೆಡಿಯು ಮುಖಂಡರು ಹೇಳೋ ಪ್ರಕಾರ ಈ ಜಾಗದ ವಿವಾದ ಇನ್ನೂ ಕೋರ್ಟ್ನಲ್ಲಿದೆಯಂತೆ. ಹೀಗಿರುವಾಗಲೇ ಕಾಂಗ್ರೆಸ್ ಏಕಾಏಕಿ ಕಾಂಪೌಂಡ್ ನಿರ್ಮಿಸಿಬಿಟ್ಟಿದೆ. ಇದು ಹೊಸ ವಿವಾದವನ್ನ ಸೃಷ್ಟಿಸಿರೋದಂತೂ ಸತ್ಯ. ಪ್ರಕಾಶ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹುಬ್ಬಳ್ಳಿಯಲ್ಲಿ ಹೊಸದೊಂದು ಗಂಡಾಂತರ ಶುರುವಾಗಿದೆ, ಜಟಾಪಟಿ ಶುರುವಾಗಿದೆ. ಕಾಂಗ್ರೆಸ್ ಮತ್ತು ಜೆಡಿಯು ವಿಚಾರಕ್ಕೆ ಅಂದ್ರೆ ಒಂದು ಕಚೇರಿಯ ವಿಚಾರಕ್ಕೆ ಇಬ್ಬರ ನಡುವೆ ಜಟಾಪಟಿ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಆ ಕಚೇರಿಯನ್ನ ಕಬ್ಜಾ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅದರ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅದು ಹುಬ್ಬಳ್ಳಿ ಹೃದಯ ಭಾಗದಲ್ಲಿರೋ ಜಾಗ. ಕೋಟಿ ಕೋಟಿ ಬೆಲೆ ಬಾಳೋ ಸ್ಥಳ. ಇದ್ದಕ್ಕಿದ್ದಂತೆ ಸುತ್ತಲೂ ಕಾಂಪೌಂಡ್ ನಿರ್ಮಾಣ. ಕಾಂಗ್ರೆಸ್ನಿಂದ ಜೆಡಿಯು ಕಚೇರಿ ಕಬ್ಜಾ ಮಾಡಿರೋ ಆರೋಪ. ಜೆಡಿಯು ಕಚೇರಿ ವಶಕ್ಕೆ ಪಡೆಯಿತ ಕಾಂಗ್ರೆಸ್. ರಾತ್ರೋರಾತ್ರಿ ಕಾಂಪೌಂಡ್ ನಿರ್ಮಿಸಿದ್ರ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಯು ನಡುವೆ ಕಚೇರಿ ಜಟಾಪಟಿ ಧಗಧಗಿಸುತ್ತಿದೆ. ಹುಬ್ಬಳ್ಳಿ ನಗರದ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿ ಕೋಟಿ ಕೋಟಿ ಬೆಲೆ ಬಾಳೋ ಜಾಗದಲ್ಲಿರೋ ಜೆಡಿಯು ಕಚೇರಿಯನ್ನ ಕಾಂಗ್ರೆಸ್ ವಶಕ್ಕೆ ಪಡೆದುಕೊಂಡಿರೋ ಆರೋಪ ಕೇಳಿ ಬಂದಿದೆ. ಏಕಾಏಕಿ ಕಚೇರಿ ಸುತ್ತಲೂ ಕಾಂಪೌಂಡ್ ನಿರ್ಮಿಸಿಬಿಟ್ಟಿದೆ. 1956ರಲ್ಲಿ ಈ ಒಂದು ಜಾಗ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ಒಂದು ಸೇಲ್ ಡೀಡ್ ಆಗಿತ್ತು ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ತದನಂತರದಲ್ಲಿ SR ಬೊಮ್ಮಾಯಿ ಅವರ ಕಾಲದಲ್ಲಿ ಜೆಡಿಯು ಪಕ್ಷದ ಕಚೇರಿಯಾಗಿ ಈ ಒಂದು ಕಚೇರಿ ಮಾರ್ಪಾಡಾಗುತ್ತೆ. ಹೀಗೆ SR ಬೊಮ್ಮಾಯಿ ಕಾಲದಲ್ಲಿ ಜೆಡಿಯುಗೆ ಮಾರ್ಪಾಡಾಗಿದ್ದ ಕಚೇರಿಯನ್ನ ಇದೀಗ ಕಾಂಗ್ರೆಸ್ ಏಕಾಏಕಿ ವಶ ಪಡೆದುಕೊಂಡಿದೆಯಂತೆ. 50 ಕೋಟಿ ಮೌಲ್ಯದ ಕಚೇರಿ ಸುತ್ತಲೂ ಕಾಂಗ್ರೆಸ್ ಮುಖಂಡರು ಕಾಂಪೌಂಡ್ ನಿರ್ಮಿಸಿದ್ದಾರೆ. ಜೆಡಿಯು ಪಕ್ಷವನ್ನ ಹೊರತಳ್ಳಿದ್ದಾರಂತೆ. ಸೇಲ್ ಪ್ರಕಾರ ಹೆಸರು ದಾಖಲೆಯಾಗಿದೆ ಮತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹಲವಾರು ರೂಲಿಂಗ್ ಅದಾವೆ. ಸೇಲ್ ಅಂತೂ ರದ್ದು ಮಾಡೋಕೆ ಯಾರಿಗ ಸಾಧ್ಯ ಇಲ್ಲ. ಮತ್ತು ನಮ್ಮ ಸೇಲ್ ಹೊಸದಾಗಿಂದ ಹುಡ್ಸಿಲ್ಲ. 1956ರಲ್ಲಿ ಸೇಲ್ ಆಗಿದ್ದೈತಿ. ಆ ನಂತರ ಅವಾಗಿಂದ ದಾಖಲೆ ತೆಗೆದು ನೋಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಸೇರಿದ ಆಫೀಸ್ ಅಂತೇಳಿ ಓಪನ್ ಐತಿ. ಜೆಡಿಯು ಮುಖಂಡರು ಹೇಳೋ ಪ್ರಕಾರ ಈ ಜಾಗದ ವಿವಾದ ಇನ್ನೂ ಕೋರ್ಟ್ನಲ್ಲಿದೆಯಂತೆ. ಹೀಗಿರುವಾಗಲೇ ಕಾಂಗ್ರೆಸ್ ಏಕಾಏಕಿ ಕಾಂಪೌಂಡ್ ನಿರ್ಮಿಸಿಬಿಟ್ಟಿದೆ. ಇದು ಹೊಸ ವಿವಾದವನ್ನ ಸೃಷ್ಟಿಸಿರೋದಂತೂ ಸತ್ಯ. ಪ್ರಕಾಶ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹುಬ್ಬಳ್ಳಿಯಲ್ಲಿ ಹೊಸದೊಂದು ಗಂಡಾಂತರ ಶುರುವಾಗಿದೆ, ಜಟಾಪಟಿ ಶುರುವಾಗಿದೆ. ಕಾಂಗ್ರೆಸ್ ಮತ್ತು ಜೆಡಿಯು ವಿಚಾರಕ್ಕೆ ಅಂದ್ರೆ ಒಂದು ಕಚೇರಿಯ ವಿಚಾರಕ್ಕೆ ಇಬ್ಬರ ನಡುವೆ ಜಟಾಪಟಿ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಆ ಕಚೇರಿಯನ್ನ ಕಬ್ಜಾ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅದರ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅದು
ಹುಬ್ಬಳ್ಳಿ ಹೃದಯ ಭಾಗದಲ್ಲಿರೋ ಜಾಗ ಕೋಟಿ ಕೋಟಿ ಬೆಲೆ ಬಾಳೋ ಸ್ಥಳ. ಇದ್ದಕ್ಕಿದ್ದಂತೆ ಸುತ್ತಲೂ ಕಾಂಪೌಂಡ್ ನಿರ್ಮಾಣ. ಕಾಂಗ್ರೆಸ್ನಿಂದ ಜೆಡಿಯು ಕಚೇರಿ ಕಬ್ಜಾ ಮಾಡಿರೋ ಆರೋಪ. ಜೆಡಿಯು ಕಚೇರಿ ವಶಕ್ಕೆ ಪಡೆಯಿತ ಕಾಂಗ್ರೆಸ್. ರಾತ್ರೋರಾತ್ರಿ ಕಾಂಪೌಂಡ್ ನಿರ್ಮಿಸಿದ್ರ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಯು ನಡುವೆ ಕಚೇರಿ ಜಟಾಪಟಿ ಧಗಧಗಿಸುತ್ತಿದೆ. ಹುಬ್ಬಳ್ಳಿ ನಗರದ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿ ಕೋಟಿ ಕೋಟಿ ಬೆಲೆ ಬಾಳೋ ಜಾಗದಲ್ಲಿರೋ ಜೆಡಿಯು ಕಚೇರಿಯನ್ನ ಕಾಂಗ್ರೆಸ್ ವಶಕ್ಕೆ ಪಡೆದುಕೊಂಡಿರೋ ಆರೋಪ ಕೇಳಿಬಂದಿದೆ. ಏಕಾಏಕಿ ಕಚೇರಿ ಸುತ್ತಲೂ ಕಾಂಪೌಂಡ್ ನಿರ್ಮಿಸಿಬಿಟ್ಟಿದೆ. 1956ರಲ್ಲಿ ಈ ಒಂದು ಜಾಗ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ಒಂದು ಸೇಲ್ ಡೀಡ್ ಆಗಿತ್ತು ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ತದನಂತರದಲ್ಲಿ SR ಬೊಮ್ಮಾಯಿ ಅವರ ಕಾಲದಲ್ಲಿ ಜೆಡಿಯು ಪಕ್ಷದ ಕಚೇರಿಯಾಗಿ ಈ ಒಂದು ಕಚೇರಿ ಮಾರ್ಪಾಡಾಗುತ್ತೆ. ಹೀಗೆ SR ಬೊಮ್ಮಾಯಿ ಕಾಲದಲ್ಲಿ ಜೆಡಿಯುಗೆ ಮಾರ್ಪಾಡಾಗಿದ್ದ ಕಚೇರಿಯನ್ನ ಇದೀಗ ಕಾಂಗ್ರೆಸ್ ಏಕಾಏಕಿ ವಶ ಪಡೆದುಕೊಂಡಿದೆಯಂತೆ. 50 ಕೋಟಿ ಮೌಲ್ಯದ ಕಚೇರಿ ಸುತ್ತಲೂ ಕಾಂಗ್ರೆಸ್ ಮುಖಂಡರು ಕಾಂಪೌಂಡ್ ನಿರ್ಮಿಸಿದ್ದಾರೆ. ಜೆಡಿಯು ಪಕ್ಷವನ್ನ ಹೊರತಳ್ಳಿದ್ದಾರಂತೆ. ಸೆಲಿಡ್ ಪ್ರಕಾರ ಹೆಸರು ದಾಖಲೆಯಾಗಿದೆ ಮತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹಲವಾರು ರೂಲಿಂಗ್ ಅದಾವೆ. ಸೆಲಿಡ್ ಅಂತೂ ರದ್ದು ಮಾಡೋಕೆ ಯಾರಿಗ ಸಾಧ್ಯ ಇಲ್ಲ. ಮತ್ತು ನಮ್ಮ ಸೆಲಿಡ್ ಹೊಸದಾಗಿಂದ ಹುಡ್ಸಿಲ್ಲ. 1956ನಲ್ಲಿ ಸೆಲಿಡ್ ಆಗಿದ್ದೈತಿ. ಆ ನಂತರ ಅವಾಗಿಂದ ದಾಖಲೆ ತೆಗೆದು ನೋಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಸೇರಿದ ಆಫೀಸ್ ಅಂತೇಳಿ ಓಪನ್ ಐತಿ. ಜೆಡಿಯು ಮುಖಂಡರು ಹೇಳೋ ಪ್ರಕಾರ ಈ ಜಾಗದ ವಿವಾದ ಇನ್ನೂ ಕೋರ್ಟ್ನಲ್ಲಿದೆಯಂತೆ. ಹೀಗಿರುವಾಗಲೇ ಕಾಂಗ್ರೆಸ್ ಏಕಾಏಕಿ ಕಾಂಪೌಂಡ್ ನಿರ್ಮಿಸಿಬಿಟ್ಟಿದೆ. ಇದು ಹೊಸ ವಿವಾದವನ್ನ ಸೃಷ್ಟಿಸಿರೋದಂತೂ ಸತ್ಯ. ಪ್ರಕಾಶ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹುಬ್ಬಳ್ಳಿಯಲ್ಲಿ ಹೊಸದೊಂದು ಗಂಡಾಂತರ ಶುರುವಾಗಿದೆ, ಜಟಾಪಟಿ ಶುರುವಾಗಿದೆ. ಕಾಂಗ್ರೆಸ್ ಮತ್ತು ಜೆಡಿಯು ವಿಚಾರಕ್ಕೆ ಅಂದ್ರೆ ಒಂದು ಕಚೇರಿಯ ವಿಚಾರಕ್ಕೆ ಇಬ್ಬರ ನಡುವೆ ಜಟಾಪಟಿ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಆ ಕಚೇರಿಯನ್ನ ಕಬ್ಜಾ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅದರ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅದು ಹುಬ್ಬಳ್ಳಿ ಹೃದಯ ಭಾಗದಲ್ಲಿರೋ ಜಾಗ ಕೋಟಿ ಕೋಟಿ ಬೆಲೆ ಬಾಳೋ ಸ್ಥಳ. ಇದ್ದಕ್ಕಿದ್ದಂತೆ ಸುತ್ತಲೂ ಕಾಂಪೌಂಡ್ ನಿರ್ಮಾಣ. ಕಾಂಗ್ರೆಸ್ನಿಂದ ಜೆಡಿಯು ಕಚೇರಿ ಕಬ್ಜಾ ಮಾಡಿರೋ ಆರೋಪ. ಜೆಡಿಯು ಕಚೇರಿ ವಶಕ್ಕೆ ಪಡೆಯಿತ ಕಾಂಗ್ರೆಸ್. ರಾತ್ರೋರಾತ್ರಿ ಕಾಂಪೌಂಡ್ ನಿರ್ಮಿಸಿದ್ರ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಯು ನಡುವೆ ಕಚೇರಿ ಜಟಾಪಟಿ ಧಗಧಗಿಸುತ್ತಿದೆ. ಹುಬ್ಬಳ್ಳಿ ನಗರದ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿ ಕೋಟಿ ಕೋಟಿ ಬೆಲೆ ಬಾಳೋ ಜಾಗದಲ್ಲಿರೋ ಜೆಡಿಯು ಕಚೇರಿಯನ್ನ ಕಾಂಗ್ರೆಸ್ ವಶಕ್ಕೆ ಪಡೆದುಕೊಂಡಿರೋ ಆರೋಪ ಕೇಳಿಬಂದಿದೆ. ಏಕಾಏಕಿ ಕಚೇರಿ ಸುತ್ತಲೂ ಕಾಂಪೌಂಡ್ ನಿರ್ಮಿಸಿಬಿಟ್ಟಿದೆ. 1956ರಲ್ಲಿ ಈ ಒಂದು ಜಾಗ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ಒಂದು ಸೇಲ್ ಡೀಡ್ ಆಗಿತ್ತು ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ತದನಂತರದಲ್ಲಿ SR ಬೊಮ್ಮಾಯಿ ಅವರ ಕಾಲದಲ್ಲಿ ಜೆಡಿಯು ಪಕ್ಷದ ಕಚೇರಿಯಾಗಿ ಈ ಒಂದು ಕಚೇರಿ ಮಾರ್ಪಾಡಾಗುತ್ತೆ. ಹೀಗೆ SR ಬೊಮ್ಮಾಯಿ ಕಾಲದಲ್ಲಿ ಜೆಡಿಯುಗೆ ಮಾರ್ಪಾಡಾಗಿದ್ದ ಕಚೇರಿಯನ್ನ ಇದೀಗ ಕಾಂಗ್ರೆಸ್ ಏಕಾಏಕಿ ವಶ ಪಡೆದುಕೊಂಡಿದೆಯಂತೆ. 50 ಕೋಟಿ ಮೌಲ್ಯದ ಕಚೇರಿ ಸುತ್ತಲೂ ಕಾಂಗ್ರೆಸ್ ಮುಖಂಡರು ಕಾಂಪೌಂಡ್ ನಿರ್ಮಿಸಿದ್ದಾರೆ. ಜೆಡಿಯು ಪಕ್ಷವನ್ನ ಹೊರತಳ್ಳಿದ್ದಾರಂತೆ. ಸೆಲಿಡ್ ಪ್ರಕಾರ ಹೆಸರು ದಾಖಲೆಯಾಗಿದೆ ಮತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹಲವಾರು ರೂಲಿಂಗ್ ಅದಾವೆ. ಸೆಲಿಡ್ ಅಂತೂ ರದ್ದು ಮಾಡೋಕೆ ಯಾರಿಗ ಸಾಧ್ಯ ಇಲ್ಲ. ಮತ್ತು ನಮ್ಮ ಸೆಲಿಡ್ ಹೊಸದಾಗಿಂದ ಹುಡ್ಸಿಲ್ಲ. 1956ನಲ್ಲಿ ಸೆಲಿಡ್ ಆಗಿದ್ದೈತಿ. ಆ ನಂತರ ಅವಾಗಿಂದ ದಾಖಲೆ ತೆಗೆದು ನೋಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಸೇರಿದ ಆಫೀಸ್ ಅಂತೇಳಿ ಓಪನ್ ಐತಿ. ಜೆಡಿಯು ಮುಖಂಡರು ಹೇಳೋ ಪ್ರಕಾರ ಈ ಜಾಗದ ವಿವಾದ ಇನ್ನೂ ಕೋರ್ಟ್ನಲ್ಲಿದೆಯಂತೆ. ಹೀಗಿರುವಾಗಲೇ ಕಾಂಗ್ರೆಸ್ ಏಕಾಏಕಿ ಕಾಂಪೌಂಡ್ ನಿರ್ಮಿಸಿಬಿಟ್ಟಿದೆ. ಇದು ಹೊಸ ವಿವಾದವನ್ನ ಸೃಷ್ಟಿಸಿರೋದಂತೂ ಸತ್ಯ. ಪ್ರಕಾಶ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.